ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಒಂದು ರೌಂಡ್ ವಾಕಿಂಗ್ ಹೋಗ್ತಾ ನನಗಲ್ಲಿ ಬಿಲ್ಪತ್ರೆ ಮರ ಕಾಣಿಸ್ತು. ಇವತ್ತು ಸೋಮವಾರ ಬೇರೆ, ನನಗಲ್ಲಿ ಮರ ಇದ್ದಿದ್ದೆ ನಿಜವಾಗ್ಲೂ ನೋಡಿರಲಿಲ್ಲ. ಖುಷಿ ಆಯಿತು. ಇವತ್ತು ಸೋಮವಾರ ನನಗೆ ಬಿಲ್ಪತ್ರೆ ಸಿಕ್ಕಿದ್ದು, ತೊಗೊಂಬಂದ್ಬಿಟ್ಟು ನೋಡಿ ಈ ಥರ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಷ್ಟೇ ಕಟ್ಟಿರೋದು ನಾನು, ಒಂದು ಸ್ವಲ್ಪನೇ ಕಟ್ಟಿದ್ದೀನಿ, ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೆಂಪು, ಹಳದಿ, ಹಸಿರು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ರಂಜಿತ್ ಪೂಜೆ ಮಾಡಿಬಿಟ್ಟು ಹೋದ್ರು. ನಾನು ಇವಾಗ ಕಡ್ಡಿ ಮಾತ್ರ ಹಚ್ತೀನಿ. ಕಡ್ಡಿ ಹಚ್ಬಿಟ್ಟು ಚಿಟ್ಟು ಕೆಲಸ ಏನಿದೆಯೋ ಅದನ್ನು ನೋಡ್ಕೊತೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಇಲ್ಲಿ ಮೊದಲಿಗೆ ಕುಕ್ಕರ್ ತೊಗೊಂಡು ಒಂದು ಬಟ್ಲು ರಾಜ್ಮಾ ಕಾಳು ಹಾಕ್ಕೊತಾ ಇದ್ದೀನಿ. ಇದನ್ನು ತೊಳೆದಿಟ್ಕೊಂಡು ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಸೊಪ್ಪನ್ನ ಎತ್ತಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಅರವೆ ಸೊಪ್ಪನ್ನು ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿರೋದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಅದಾದಮೇಲೆ ನಾನು ಖಾರಕ್ಕೆ ಟೊಮೊಟೊ ಒಂದು ಬೇಯಿಸೋಕ್ಕೆ ಇಲ್ಲೇ ಇಡ್ತಾಯಿದ್ದೀನಿ. ಒಂದೊಂದು ಸಲ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು, ಒಂದೊಂದು ಸಲ ಈ ಥರ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ವಿಸಿಲ್ ಕೂಗೋಕ್ಕೆ ಇಡ್ತಾಯಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಪಲ್ಯಕ್ಕೂ ಮತ್ತು ಖಾರಕ್ಕೂ ಏನು ಬೇಕೋ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ವಿಸಿಲ್ ಬಂದಿದ್ದಾದಮೇಲೆ ವಿಸಿಲೆಲ್ಲ ಹೋಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಕುಕ್ಕರ್ ಕ್ಯಾಪ್ನೆಲ್ಲ ಓಪನ್ ಮಾಡಿ ಸೊಪ್ಪು ಬಗ್ಸೋಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಟೊಮೊಟೊನ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳು ಮತ್ತು ಸೊಪ್ಪನ್ನ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಖಾರಕ್ಕೆ ನಾವು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರಿರುತ್ತಲ್ಲ, ಆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಸಿದಂತೂ ಮಿಕ್ಸಿ ಮಾಡ್ಕೊಬಾರ್ದು, ಇಲ್ಲ ಅದು ಎಗರ್ಬಿಡ್ತೈತೆ. ಅದಕ್ಕೇ ಇಲ್ಲಿ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬಗ್ಗಿಸ್ಕೊಂಡು ಇಲ್ಲಿ ಖಾರಕ್ಕೆ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸಾಂಬಾರಿಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಆ ಕಡೆ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಸಣ್ಣ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಒಂಚೂರು ಕರಿಬೇವು ತೊಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ತೊಗೊಂಡು ಇಲ್ಲಿ ಸಾಂಬಾರು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಫ್ರೈ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಿಕ್ಸಿಗೆ ಫ್ರೈ ಮಾಡಿದ್ದೆಲ್ಲ ಹಾಕ್ಕೊಂಡಿದ್ದಾಯಿತು. ಇದ್ರ ಜೊತೆಗೆ ಹುಣಸೆಹಣ್ಣು ಹಾಕ್ಕೋಬೇಕು. ಸ್ವಲ್ಪ ಅಂದರೆ ಸ್ವಲ್ಪ, ನಮಗೆ ಹುಳಿ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸಾಂಬಾರು ಪೌಡ್ರು ಒಂಚೂರು, ಮೆಣಸಿನ ಪೌಡ್ರು ಒಂಚೂರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಲಾಸ್ಟಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಇದಾದಮೇಲೆ ನಾನು ಅದೇ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸೊಪ್ಪಲ್ಯ ಇದರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ. ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚಿಟಪಟ ಅಂದಮೇಲೆ ಅದಕ್ಕೆ ಕೊಯ್ದಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಒಂಚೂರು ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ನೀರೆಲ್ಲ ಬಗ್ಸಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಅದೆಲ್ಲ ಫ್ರೈ ಆಗಿರೋದು ಮತ್ತು ಸೊಪ್ಪು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಸೊಪ್ಪಲ್ಯ ರೆಡಿ ಆಗುತ್ತೆ. ನಾನು ಇದಕ್ಕೇ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಕುಕ್ಕರ್ಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಖಾರನೆಲ್ಲ ಹಾಕ್ತಾಯಿದ್ದೀನಿ. ನಾವು ಸೊಪ್ಪು ಬಗ್ಸಿಟ್ಕೊಂಡಿದ್ವಲ್ಲ ಅದೇ ನೀರನ್ನೇ ಇಲ್ಲಿ ಬಳಸ್ಕೊತೀನಿ. ನಾನು ಬೇರೆ ನೀರೆಲ್ಲ ಎಕ್ಸ್ಟ್ರಾ ತೊಗೊಳ್ಳಲ್ಲ. ಅದಕ್ಕೆ ಒಗ್ಗರಣೆ ಮಾಡಿಕೊಂಡು ಕುದಿಸ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲಿ ಕುದಿಸ್ಕೊಂಡಿದ್ದಾದಮೇಲೆ ಇದನ್ನು ತೆಗೆದು ನಾನು ಬೇರೆ ಪಾತ್ರೆಗೆ ತೊಗೊತೀನಿ. ತಗೊಂಡು ಇದನ್ನು ಸಪ್ರೇಟಾಗಿ ಇಟ್ಕೋತೀನಿ. ಈ ಕಡೆ ನಾನು ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೆ. ಮುದ್ದೆ ಆಗಿತ್ತು, ಈಗ ಸಾಂಬಾರು ರೆಡಿಯಾಗಿದೆ. ಇದೇ ಇವತ್ತಿನ ಸೊಪ್ಪಿನ ಬಸ್ಸಾಂಬಾರು. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ.
ಸೊ ಇವಾಗ ಬಸ್ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇನ್ನು ಹಾಕ್ಕೊಂಡು ತಿನ್ನೋದೇ ಬಾಕಿ ಇರೋದು. ಇದು ಇವತ್ತಿಂದ ನನ್ನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.